ನಮಸ್ಕಾರ. ನಾನು ನಿಸರ್ಗ ಮನೆಯಿಂದ ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರವನ್ನು ತಿಳಿಸಲು ಇಚ್ಛಿಸ್ತೇನೆ. ನಾನು ನಿಸರ್ಗ ಮನೆಯಲ್ಲಿ ನನಗೆ ಸ್ವಲ್ಪ ಕಾಲು ನೋವಿತ್ತು, ಹಾಗಾಗಿ ನಡಿಲಿಕ್ಕೆ ಪ್ರಾಬ್ಲಮ್ ಆಗಿತ್ತು. ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆಯವರ ಒಂದು ವಾಟ್ಸಪ್ ಕಾಲಲ್ಲಿ ನೋಡಿದ್ದೆ. ಹಾಗಾಗಿ ನಾನು ಬರಬೇಕು ಅಂತ ಹೇಳಿ ಇಲ್ಲಿ ಬಂದೆ. ಇಲ್ಲಿ ಬಂದು 10 ದಿನ ನಾನು ಟ್ರೀಟ್ಮೆಂಟ್ ತಗೊಂಡೆ. ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ. ಮತ್ತು ಇಲ್ಲಿ ಬಂದವರು ಎಲ್ಲರೂ ಹುಷಾರಾಗಿ ಹೋಗ್ತಾರೆ ಅಂತ ಒಂದು ಮಾಹಿತಿ ಇದೆ. ಹೀಗೆ ಅಕ್ಕಪಕ್ಕದವರೆಲ್ಲ ರೂಮಲ್ಲಿ ಇದ್ದವರು ಎಲ್ಲ ಹೇಳಿದ್ದಾರೆ ಗುಣ ಆಗುತ್ತೆ ಅಂತ. ನಾನು ಆದಷ್ಟು ವಿಡಿಯೋನ ಎಲ್ಲರಿಗೂ ಕಳಿಸಿದ್ದೇನೆ, ನನ್ನ ಸ್ನೇಹಿತರಿಗೆಲ್ಲ. ಯಾರು ಬೇಕಾದರೂ ಬಂದು ಇಲ್ಲಿ ಇರ್ಬೋದು. ತುಂಬ ಒಂದು ಹೋಮ್ಲಿ ನೇಚರ್ ಎಲ್ಲ ಇದೆ, ಹೋಮ್ಲಿ ಥರ. ಹಾಗಾಗಿ ಇದು ಇಲ್ಲಿ ನಿಸರ್ಗ ತುಂಬ ಚೆನ್ನಾಗಿದೆ. ವೇದ ನಿಸರ್ಗ ಚಿಕಿತ್ಸಾಲಯ ಅಂಥೇಳಿ ಇದರ ಹೆಸರು ಇದೆ. ಇಲ್ಲಿ ಸ್ಟಾಫ್ಗಳು ಊಟ ತಿಂಡಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ನಾನು ವೀರೇಂದ್ರ ಪಾಟೀಲ್ ಪೀರಿಯಡಲ್ಲಿ ನಾನು ಸಚಿವರಾಗಿ ಕೆಲಸ ಮಾಡಿದ್ದೇನೆ. ವೀರೇಂದ್ರ ಪಾಟೀಲ್ ಪೀರಿಯಡಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಮೇಲೆ SM ಕೃಷ್ಣ ಅವರ ಪೀರಿಯಡಲ್ಲಿ ನಾನು ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೇನೆ. ಫಸ್ಟಿಗೆ ನನಗೆ ಪ್ಲ್ಯಾನಿಂಗ್ ಮಂತ್ರಿಯಾಗಿ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಮಂತ್ರಿಯಾಗಿದೆ ಕೆಲಸ ಮಾಡಿದೆ. ಹಾಗೆ ವೀರಪ್ಪ ಮೊಯ್ಲಿ ಪೀರಿಯಡಲ್ಲಿ ಆಯುರ್ವೇದ ಮತ್ತು ಯುನಾನಿ ಈ ಇಲಾಖೆಯಲ್ಲಿ ಮಂತ್ರಿಯಾಗಿದ್ದೆ. ಹಾಗಾಗಿ ನನಗೆ ಆಯುರ್ವೇದಿಕ್ ಮೇಲೆ ತುಂಬ ನಂಬಿಕೆ ಇತ್ತು. ಹಾಗೆ ಈಗ ಇಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ಒಂದು ಪ್ರತಿಯೊಂದು ಕ್ಲೀನ್ಲಿನೆಸ್, ಶುಚಿತ್ವವಾಗಿರ್ಬೋದು, ಎಲ್ಲ ರೀತಿಲಿ ತುಂಬ ರೀತಿಲಿ ಇಲ್ಲಿ ಎಲ್ಲ ಸ್ಟಾಫ್ಗಳು ಇರ್ಬೋದು. ಡಾಕ್ಟ್ರ್ ವೆಂಕಟರಮಣ ಹೆಗ್ಡೆ ಅವ್ರ ಮಾತೇ ಕೇಳಿದ್ರೆ ನಮ್ಮ ಅರ್ಧ ಕಾಯಿಲೆ ಇಲ್ಲಿ ಸ್ಟಾಫ್ಗಳೆಲ್ಲ ಡಾಕ್ಟ್ರಸ್ ಇರ್ಬೋದು, ಅರ್ಧ ಕಾಯಿಲೆ ಅವರು ಬಂದಲ್ಲಿಂದ ನಮಗೆ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ 5 ದಿನಕ್ಕೆ ನಾನು ನಡಿಲಿಕ್ಕೆ ಆದೆ. ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರಬೇಕಂತ ಇದ್ದೆ. ಇಲ್ಲಿ ಹಾಗೆ ಬಂದು ಹೋಗ್ಬೋದು. ಈಗ ಕೊಡಗಲ್ಲಿ ಎಲ್ಲ ಹೋಮ್ ಸ್ಟೇ ಇದೆ ಅಲ್ಲ, ಅದೇ ರೀತಿಯಲ್ಲಿ ಇದೆ ಇದು.